ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಹಿಂಗೆ ಬೆಳಗ್ಗೆ ಅಂದ ತಕ್ಷಣ ಮುಗೀತು ಒಂದು 10-11 ಗಂಟೆವರೆಗೂ ಕೆಲಸ ಕೆಲಸ ಕೆಲಸ, ಓಡಾಡು ಗಡಿಬಿಡಿ ಸ್ಟ್ರೆಸ್ಸು. ನಮ್ಮ ಹೆಣ್ಮಕ್ಳಿಗಂತೂ ತುಂಬಾ ಕೆಲಸ ಅನ್ನಿಸ್ತಿರುತ್ತೆ. ಕೆಲವರು ತುಂಬಾ ಕಿರಿಕಿರಿ ಮಾಡ್ಕೊತಾರೆ. ಅಂದರೆ ಹೆಂಗಂದರೆ, ನಾನೇ ಯಾಕೆ ಮಾಡಬೇಕು, ನನಗೆ ಬರೀ ಕೆಲಸನೇ ಆಗ್ತಿದೆ, ಬರೀ ಸ್ಟ್ರೆಸ್ ಆಗ್ತಿದೆ, ಈ ಥರ ತುಂಬ ಅನಿಸುತ್ತೆ. ಆ್ಯಂಡ್ ಅನಿಸೋದು ಸಹಜ ಕೂಡ. ಯಾಕಂದರೆ ಬೆಳಗಿನ ಒಂದು ರುಟೀನೇ ಹಂಗಿರುತ್ತೆ. ಹಸ್ಬೆಂಡ್ಸ್ ಎಲ್ಲ ಆಫೀಸ್ ಹೋಗ್ತಿರ್ತಾರೆ, ಕೆಲವರು ವರ್ಕಿಂಗ್ ವುಮೆನ್ಸ್ ಇದ್ದವರು ಅವರು ಕೂಡ ಕೆಲಸ ಮುಗಿಸ್ಕೊಂಡು ಹೋಗಬೇಕು. ಚಿಕ್ಕ ಮಕ್ಕಳಿದ್ರೆ ಅವ್ರದ್ದೆಲ್ಲ ನೋಡಬೇಕು. ಈವನ್ ಕಾಲೇಜ್ಗೆ ಹೋಗೋ ಮಕ್ಕಳಿದ್ರು ಕೂಡ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕಂದಾಗ ಮನೇಲಿ ಒಂದು ಮಹಿಳೆ, ಒಬ್ಬ ವುಮೆನ್ಸ್ದು ಒಂದು ಎಫರ್ಟ್ ತುಂಬಾ ಇರುತ್ತೆ. ಸೊ ಅವರು ಖುಷಿಯಾಗಿ ಮೂಡ್ನ ಕರೆಕ್ಟಾಗಿ ಇಟ್ಕೊಳ್ಳೋದು, ಪೂರ್ತಿಯಾದ ಒಂದು ಮನೆಯ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಯಾವಾಗಲೇ ಆಗಲಿ ನಾವು ಕೆಲಸಗಳನ್ನು ಮಾಡುವಾಗ ತುಂಬ ಖುಷಿಯಾಗಿ ಕೆಲಸಗಳನ್ನು ಮಾಡಬೇಕು. ಕೆಲಸ ಮಾಡೋ ಒಂದು ಮೋಟಿವ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರೇ ಆಗಿರಲಿ, ಕೆಲಸ ಮಾಡ್ತಾಯಿದ್ದೀವ, ಏನಕ್ಕೆ ಮಾಡ್ತಾಯಿದ್ದೀವಿ? ನಮ್ಮ ಮನೆ ತುಂಬ ಕ್ಲೀನಾಗಿರುತ್ತೆ, ನಮ್ಮ ಮನೆ ಚೆನ್ನಾಗಿದ್ದರೆ ನಾವು ಹೆಲ್ದಿಯಾಗಿರ್ತೀವಿ. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ಎಲ್ಲ ಥಿಂಗ್ಸ್ ಕೂಡ ತುಂಬ ಚೆನ್ನಾಗಿ ಹೋಗ್ತವೆ. ಫಿನಾನ್ಷಿಯಲಿ ಆಗಿರ್ಬೋದು, ಮನೆ ಕ್ಲೀನಾಗಿದ್ದರೆ, ತುಂಬ ಅಚ್ಚುಕಟ್ಟಾಗಿದ್ದರೆ ಮಹಾಲಕ್ಷ್ಮಿ ತುಂಬ ಖುಷಿಯಿಂದ ನೆಲೆಯೂರಿಸ್ತಾಳಂತೆ ಆ ಮನೆಯಲ್ಲಿ. ಹೀಗಾಗಿ ಫಿನಾನ್ಷಿಯಲಿ ಆಗಿರ್ಬೋದು, ಆರೋಗ್ಯದಲ್ಲೇ ಆಗಿರ್ಬೋದು, ಎಲ್ಲ ಕಡೆಯಿಂದ ನಾವು ಮನೆ ಕ್ಲೀನ್ ಇಟ್ಕೊಂಡಾಗ ಎಲ್ಲ ಆಟೋಮೆಟಿಕ್ಲಿ ತಾನೇ ಬದಲಾವಣೆಗಳು ಆಗ್ತಾ ಬರುತ್ತೆ. ಮತ್ತು ಕೆಲಸ ಅಡುಗೆನೇ ಆಗಿರಲಿ ಅಥವಾ ಬೇರೆ ಕೆಲಸಗಳೇ ಆಗಿರಲಿ, ನಾವು ಇವಾಗೆಲ್ಲ ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ, ನಾನೇ ಮಾಡ್ತಾಯಿದ್ದೀನಿ, ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ, ಸಪೋರ್ಟ್ ಮಾಡೋಕ್ಕಿಲ್ಲ, ಎಲ್ಲ ಕೆಲಸಗಳನ್ನು ನಾನೇ ಮಾಡ್ತಾಯಿದ್ದೀನಿ ಅನ್ನೋ ಸ್ಟ್ರೆಸ್ನ ತುಂಬ ತಲೆಯಲ್ಲಿ ಹಾಕೊತಾ ಇದ್ದೀವಿ. ಇತ್ತೀಚೆಗೆ ಒಂದು 50% ಆದರೂ ಒಂದು ಲೇಡೀಸ್ ಮೈಂಡ್ಸೆಟ್ ಇದು. ಹಸ್ಬೆಂಡ್ ಹೆಲ್ಪ್ ಮಾಡಬೇಕು ಅಥವಾ ಇನ್ನೊಬ್ರು ಹೆಲ್ಪ್ ಮಾಡಬೇಕು, ಎಲ್ಲ ಕೆಲಸ ನನ್ನ ಮೇಲೆ ಬೀಳ್ತಾ ಇದೆ ಅಂತ. ಸೊ ದಯವಿಟ್ಟು ಆ ಥರ ಒಂದಷ್ಟು ಥಾಟ್ಸ್ನ ತೆಗೆದುಹಾಕಿ, ನಾವು ಕೆಲಸ ಮಾಡೋದು ಯಾರಿಗೆ? ನಮ್ಮ ಹಸ್ಬೆಂಡ್ಗೋಸ್ಕರ ನಾವು ತಿಂಡಿ ಮಾಡ್ತೀವಿ, ನಮ್ಮ ಪಾಪು ಖುಷಿಯಾಗಿ ತಿಂತಾನೆ, ನಮ್ಮ ಮನೆಯವರೊಂದು ಒಳ್ಳೆ ಹೆಲ್ತ್ಗೋಸ್ಕರ ನಾವು ಮಾಡ್ತೀವಿ ಅನ್ನೋ ಒಂದು ಪಾಸಿಟಿವ್ ವೈಬ್ಸ್ನ, ಪಾಸಿಟಿವ್ ಥಾಟ್ಸ್ನ ಮೈಂಡಲ್ಲಿ ತಂದರೆ ಯಾವುದೇ ಕೆಲಸಗಳು ನಮಗೆ ಸ್ಟ್ರೆಸ್ ಅನಿಸಲ್ಲ. ಇನ್ನು ಬಂದ್ಬಿಟ್ಟು ಮಾರ್ನಿಂಗ್ ಎಕ್ಸಸೈಸ್, ಇದೊಂಥರ ಗುಡ್ಡ ಇದ್ದಂಗೆ ಆಲ್ಮೋಸ್ಟ್ ಲೇಡೀಸ್ಗೆ. ಏನಕ್ಕಂದರೆ, ಎದ್ದ ತಕ್ಷಣ ಎಕ್ಸಸೈಸ್ನ ನೀವೇನಾದರೂ ಒಂದು 5:30 6:30ಗೆ ಮಾಡ್ಕೊಂಡಿದ್ರೆ ಅದೇನು ಅಷ್ಟೊಂದು ಕಷ್ಟ ಅನಿಸಲ್ಲ, ಈಸಿಯಾಗಿ ಮಾಡಿಬಿಡ್ತೀರ. ಬಟ್ ಕೆಲವ್ರಿಗೆ ಹೆಂಗಂದರೆ, ಸ್ವಲ್ಪ ಲೇಟ್ ಹೇಳ್ತಿರ್ತಾರೆ, ಅದಾದ ತಕ್ಷಣ ತಿಂಡಿ ಎಲ್ಲ ಮಾಡಿ ಮಕ್ಕಳನ್ನ ಕಳಿಸಿ ಕೆಲವ್ರು ಎಕ್ಸಸೈಸ್ ಮಾಡೋರು ಇರ್ತಾರೆ. ಅವ್ರಿಗೆ ತುಂಬ ಜಾಸ್ತಿ ಆದಂಥ ಮೋಟಿವೇಶನ್ ಬೇಕಾಗುತ್ತೆ, ತುಂಬ ಪುಷ್ ಮಾಡ್ಕೋಬೇಕಾಗತ್ತೆ. ಬಟ್ ಏನೇ ಆಗಲಿ, ಈವನ್ 10 ಗಂಟೆನೇ ಆಗಲಿ, 11 ಆಗಲಿ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಎಕ್ಸಸೈಸ್ನ ಮಾಡಿ. ನಾನು ಅಷ್ಟೇ ಒಂದು 20 ಮಿನಿಟ್ಸ್ ಮಾತ್ರ ಇವತ್ತು ಎಕ್ಸಸೈಸ್ ಮಾಡೋಕ್ಕೆ ಸಿಕ್ಕಿತ್ತು. ಯಾಕಂದರೆ ಇವತ್ತು ತಿಂಡಿಗೆ ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೀಗಾಗಿ ರವೆ ಇಡ್ಲಿಗೋಸ್ಕರ ಇಲ್ಲಿ ಎಣ್ಣೆಲಿ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಹಾಕಿ ಅದರಲ್ಲಿ ಫ್ರೈ ಆದ ತಕ್ಷಣ ರವೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ತಿಂಡಿನೂ ಅಷ್ಟೇ, ರಾತ್ರಿನೇ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಆಗುತ್ತೆ. ರವೆನೆಲ್ಲ ರಾತ್ರಿನೇ ಹುರ್ಕೊಂಡು ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಟೈಮು ಉಳಿಯುತ್ತೆ. ಇನ್ನು ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟು, ಚೂರು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನು ಬಂದುಬಿಟ್ಟು ಮನೇಲಿ ಏನಾದರೂ ಸೊಪ್ಪು ಇದ್ದರೂ ಕೂಡ ನಾನು ರವೆ ಇಡ್ಲಿಗೆ ಸೂಟ್ ಆಗೋ ಥರ ಇದ್ದರೆ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಕ್ಯಾರೆಟು ಮತ್ತು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಎತ್ತಿಟ್ಕೊಂಡಿದ್ದೆ ಮೊನ್ನೆ ಸಾಂಬಾರು ಮಾಡಬೇಕಾದ್ರೆ 1 ಕಪ್ಪು, ಅದನ್ನು ಮತ್ತು ಮೊಸರು ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ರವೆ ಇಡ್ಲಿಗೆ ಇಲ್ಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಯಾವುದೇ ಕೆಲಸನೇ ಇರಲಿ, ಜೀವನ ನಡೆಸೋದೇ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಮೋಟಿವೇಶನ್ ಜೊತೆಗೆ ಡಿಸಿಪ್ಲಿನ್ ಇದ್ದರೆ ಮಾತ್ರ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಮೋಟಿವೇಶನ್ ಹೆಂಗಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಗ್ರಾಫು. ಕೆಲವು ಸಲ ತುಂಬ ಡಿಮೋಟಿವೇಟು, ಹರ್ಟು, ನೋವಾಗ್ತೀವಿ. ಕೆಲವು ಸಲ ಹೆಂಗಂದರೆ ತುಂಬ ಮೋಟಿವೇಟ್ ಆದಾಗ ಆಗದೇ ಇರೋ ಕೆಲಸಗಳನ್ನು ಮಾಡೋಕ್ಕೆ ಬಿಡ್ತೀವಿ. ಇನ್ನೂ ತುಂಬ ಡೌನ್ ಮೋಟಿವೇಶನ್ ಆದಾಗ ಇರೋ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಹೀಗಾಗಿ ಡಿಸಿಪ್ಲೈನ್ ಆಗಿ ಇದ್ದಾಗ ಮಾತ್ರ, ಮೋಟಿವೇಶನ್ ಜೊತೆ ಡಿಸಿಪ್ಲೈನ್ ಆಗಿ ಇದ್ದರೆ ಮಾತ್ರ ಯಾವುದೇ ಕೆಲಸದಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ಇನ್ನು ಬಂದ್ಬಿಟ್ಟು ಇವಾಗಲೇ ಇನ್ನೂ ಫೆಬ್ರವರಿ ಎಂಡ್ ಆಗಿಲ್ಲ, ಬಟ್ ಬಿಸಿಲು ಯಾವ ಥರ ಇದೆ ಅಂದರೆ, ಸೊ ವಾಟರ್ ಇಂಟೇಕ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ನಾನು ಅಷ್ಟೇ, ಇವಾಗಿಂದನೇ ಸ್ವಲ್ಪ ಬಾಟಲಲ್ಲೆಲ್ಲ ಹಾಕ್ಕೊಂಡು ಕುಡಿದ್ರೆ ಜಾಸ್ತಿ ಒಂದು ಮೆಜರ್ಮೆಂಟು ಸಿಗುತ್ತೆ ಅಂತ.
ಇನ್ನು ನನ್ನ ಹಸ್ಬೆಂಡ್ ಅವ್ರ ಕಸಿನ್ ಮಗಳದ್ದು ಬರ್ತ್ಡೇ ಇತ್ತು. ಅವ್ರು ಇನ್ವೈಟ್ ಮಾಡಿದ್ರು. ಹಿಂಗಾಗಿ ಶಾಪಿಂಗ್ ಎಲ್ಲ ಹೋಗಿ ಡಾಲು ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಡು ಬಂದ್ವಿ. ಬಟ್ ನನ್ನ ಮಗಗೆ ಹುಷಾರು ತಪ್ಪಿತು. ಹಿಂಗಾಗಿ ಗಿಫ್ಟ್ ಎಲ್ಲ ತಂದರೂ ಕೂಡ ಬರ್ಡೇಗೆ ಹೋಗೋಕೆ ಆಗಲಿಲ್ಲ. ಇನ್ನು ಬಂದುಬಿಟ್ಟು ಪ್ರತಿದಿನ ಒಂದು ಫ್ರೂಟ್ನ ನಾನು ತಿನ್ನಲೇಬೇಕಂತ ಡಿಸೈಡ್ ಮಾಡಿದ್ದೀನಿ. ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಹಿಂಗಾಗಿ ಇವತ್ತು ಪಪಾಯದು ಫುಡಿಂಗ್ ಮಾಡ್ಕೊತಾ ಇದ್ದೆ. 2 ಡೇಸ್ ಬ್ಯಾಕು ಹಾಫ್ ಫ್ರೂಟ್ನ ಕಟ್ ಮಾಡಿ ಹಾಗೆ ರಾಗ್ ತಿಂದಿದ್ವಿ. ಸೊ ಇವಾಗ ಪುನಃ ಪಪಾಯನ ತಿನ್ನೋಕೆ ಮನಸ್ಸಿರಲಿಲ್ಲ. ಹಿಂಗಾಗಿ ಚಿಯಾ ಸೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಫುಡಿಂಗ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಹೆಂಗಿದ್ರು ಡ್ರೈ ಫ್ರೂಟ್ಸು ಆ್ಯಡ್ ಆಗುತ್ತೆ ಮತ್ತು ಚಿಯಾ ಸೀಡ್ಸ್ ಕೂಡ ಆ್ಯಡ್ ಆಗೋದ್ರಿಂದ ನಮ್ಗೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಜಿಂಕ್ ಆಗಿರ್ಬೋದು ಇದೆಲ್ಲ ಇರುತ್ತೆ ಚಿಯಾ ಸೀಡ್ಸಲ್ಲಿ. ಸೊ ಹಿಂಗಾಗಿ ಒಂದು ಫುಡಿಂಗ್ ಮಾಡ್ಕೊಳ್ಳೋಣ ಹೆಲ್ದಿಯಾಗಿ. ಊಟ ಆದ ತಕ್ಷಣ ಒಂದು ಬೌಲ್ ತಿನ್ನೋಣ. ಆಫ್ಟರ್ನೂನು ಪ್ರತಿದಿನ ತಿನ್ನಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಮ್ಮ ಹೆಲ್ತು, ನಮ್ಮ ಜೀವನ ಪ್ರತಿಯೊಂದು ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಸಮಯ ಕೂಡ ನಮ್ಮ ಹತ್ರನೇ ಇರುತ್ತೆ. ಬಟ್ ಆ ಸಮಯನ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು, ಆ ಜೀವನನ ಯಾವ ಥರ ರೂಪಿಸ್ಬೇಕು, ಅದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ಕೆಲವೊಮ್ಮೆ ನಾವೇನು ಮಾಡಿಬಿಡ್ತೀವಿ ಅಂದರೆ ನಮ್ಮ ಜೀವನದ ಒಂದು ಸೂತ್ರನ, ದಾರವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಟ್ಟು ಕೂತ್ಬಿಟ್ಟಿರ್ತೀವಿ. ಅವರೇ ಸುಧಾರಿಸ್ತಾರೆ, ಅವರೇ ರೆಡಿ ಮಾಡ್ತಾರೆ ಅಂತ. ಆದರೆ ಅದು ತಪ್ಪು. ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ. ಪ್ರತಿಯೊಬ್ಬರು ತಮ್ಮ ಒಂದು ಜೀವನವನ್ನು ಮಾಡಲಿಕ್ಕೆ ಎಫರ್ಟ್ ಹಾಕಲೇಬೇಕಾಗುತ್ತೆ. ಆ ನಿಟ್ಟಲ್ಲಿ ಮುಂದುವರಿಲೇಬೇಕಾಗುತ್ತೆ. ಸೊ ಹಿಂಗಾಗಿ ಪುಟ್ಟ ಪುಟ್ಟ ಹೆಜ್ಜೆಗಳನ್ನೇ ಇಡಬೇಕು ಲೈಫಲ್ಲಿ. ಯಾವಾಗಲೂ ಒಂದೇ ಸಲ 5 ಕಿಲೋಮೀಟರ್ ನಡಿತೀನಿ, 10 ಕಿಲೋಮೀಟರ್ ಓಡ್ತೀನಿ ಅಂದರೆ ಆಗಲ್ಲ. ಪ್ರತಿಯೊಂದನ್ನು ಪುಟ್ಟ ಪುಟ್ಟ ಹೆಜ್ಜೆಯಿಂದ ಸ್ಟಾರ್ಟ್ ಮಾಡಿದರೆ ತುಂಬ ಖುಷಿ ಸಿಗುತ್ತೆ. ಆ್ಯಂಡ್ ಒಳ್ಳೆ ಆದಂಥ ಟೇಸ್ಟಿ ಆದಂಥ ಕ್ಲೀನ್ ಆದಂಥ ಹೆಲ್ದಿ ಆದಂಥ ಊಟ ಮಾಡಿದ್ರೆ ತುಂಬ ಮನಸ್ಸಿಗೆ ಒಂಥರ ರಿಫ್ರೆಶ್ಮೆಂಟ್ ಅಂತಾರಲ್ಲ ಹಂಗೆ ಅನಿಸುತ್ತೆ. ಮೂಡ್ ಕೂಡ ಚೇಂಜ್ ಆಗುತ್ತೆ. ಸೊ ಹಿಂಗಾಗಿ ನಾನು ಈ ಒಂದು ಚಿಯಾ ಸೀಡ್ಸ್ದು ಪಪಾಯ ಫುಡ್ಡಿಂಗ್ನ ಮಾಡಿಕೊಂಡೆ. ಅದಾದ ತಕ್ಷಣ ನನ್ನ ಮಗ ಇತ್ತೀಚೆಗೆ ಹೆಂಗಂದರೆ ಅವನಿಗೆ ಬಟ್ಟೆ ಆಗಿರ್ಬೋದು, ಫುಡ್ ಆಗಿರ್ಬೋದು, ಇದು ಯಾವುದು ಜಾಸ್ತಿ ಇಷ್ಟ ಆಗಲ್ಲ. ಬರೀ ಟಾಯ್ಸು. ಎಲ್ಲೋದ್ರೂ ಅಷ್ಟೇ, ಬರೀ ಟಾಯ್ಸ್ ತೊಗೋಬೇಕು. ಸೊ ಇತ್ತೀಚೆಗೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಟಾಯ್ಸ್ ತೊಗೊಳ್ಳಿ, ಬಟ್ ಅದು ಅಟ್ಲೀಸ್ಟ್ ಅವ್ನಿಗೆ ಸ್ವಲ್ಪ ಯೂಸ್ಫುಲ್ ಅನ್ನಿಸ್ಬೇಕು. ಅವ್ನಿಗೆ ಸ್ವಲ್ಪ ಫಜಲ್ಸ್ ಆಗಿರ್ಬೋದು ಅಥವಾ ಅವ್ನಿಗೆ ಒಂಥರ ಏನಾದರೂ ಕಲಿಯೋಕ್ಕೆ ಸಿಗಬೇಕು ಅದರಿಂದ. ಆ ಥರ ಟಾಯ್ಸ್ ತೊಗೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಈ ಮನೆ ಇದು ನಾವು ಚಿಕ್ಕವರಿದ್ದಾಗೂ ಕೂಡ ಈ ಒಂದು ಟಾಯ್ ಇತ್ತು. ಇವಾಗ ನೋಡಿದಾಗ ನಂಗೆ ತುಂಬ ಒಂಥರ ನೆನಪಾಯಿತು. ಆವಾಗ ನನ್ನ ಹತ್ರ ಇದು ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇತ್ತು. ಅವಾಗ ನನಗೂ ಇದು ಬೇಕು ಅನ್ನಿಸ್ತಾ ಇತ್ತು. ಬಟ್ ಅವಾಗ ನಮಗೆ ತೊಗೊಳಕ್ಕೆ ಆಗಿರಲಿಲ್ಲ. ಅದೇನು ಅಷ್ಟೊಂದು ನೆನಪಿಲ್ಲ. ಸೊ ಅದಕ್ಕೆ ಇದನ್ನು ಆ ಒಂದು ಮೆಮೊರಿ ರಿಕಾಲ್ ಆಗುತ್ತೆ ಅಂತ ತಗೊಂಡೆ. ಆ್ಯಂಡ್ ಅವನಿಗೂ ಅಷ್ಟೇ ಆಟದ ಜೊತೆ ಒಂದು ಸೇವಿಂಗ್ ಮಾಡೋ ಒಂದು ಕ್ವಾಲಿಟಿನ ನಾವು ಕಲಿಸ್ಬೇಕು. ಸೊ ನಾವು ಯಾವಾಗ ಅವ್ನಿಗೆ 1 ರೂಪಾಯೋ 10 ರೂಪಾಯಿ ಈ ಥರ ಅವ್ನು ಸೇವ್ ಮಾಡ್ತಾ ಹೋದಾಗ ಒಂದು ಸರ್ಟನ್ ಅಮೌಂಟ್ ಆದಮೇಲೆ ಆ ದುಡ್ಡಿಂದ ಅವ್ನಿಗೆ ಏನಾದರೂ ಗಿಫ್ಟ್ನ ತೊಗೊಳೋಕ್ಕೆ ನಾವು ಕೊಟ್ಟಾಗ ಅವ್ನಿಗೆ ಸೇವಿಂಗ್ದೊಂದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಪ್ರತಿಯೊಬ್ಬರು ಇವನ್ನ ಚಿಕ್ಕವರೇ ಆಗಿರಲಿ, ಚಿಕ್ಕಂದಿನಿಂದ ಸೇವಿಂಗ್ ಒಂದು ವ್ಯಾಲ್ಯೂ ಪ್ರತಿಯೊಬ್ಬರಲ್ಲಿ ಬರಲೇಬೇಕಾಗುತ್ತೆ. ಯಾಕಂದರೆ ಹಣ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದೆ ಜೀವನದಲ್ಲಿ. ಸೊ ಪ್ರತಿಯೊಬ್ಬರು ನೀವು ಏನೆಲ್ಲ ಅರ್ನ್ ಮಾಡ್ತೀರಲ್ವಾ, ಅದರಲ್ಲಿ ಎಷ್ಟೇ ಕಷ್ಟ ಬರಲಿ ಒಂದು 10% ಆಗಲಿಲ್ವಾ 5% ಆದರೂ ಸೇವಿಂಗ್ ಕಡೆ ಫೋಕಸ್ ಕೊಡ್ರಿ. ಕಷ್ಟ ಕಾಲದಲ್ಲಿ ತುಂಬಾ ಸಹಾಯ ಆಗುತ್ತೆ. ಇನ್ನಿದು ಬಂದುಬಿಟ್ಟು ಮ್ಯಾಗ್ನೆಟಿಕ್ ಫಿಶ್. ಇದ್ರಿಗೋಸ್ಕರ ತುಂಬ ಹತ್ತು ತೆಗೆಸ್ಕೊಂಡ. ಇರಲಿ ಪರವಾಗಿಲ್ಲ, ಏನೋ ಒಂಥರ ಚೆನ್ನಾಗಿತ್ತು ಟಾಯ್ಸ್. ಒಂದಷ್ಟು ತುಂಬ ಕಲೀಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಆ ಥರದ ಟಾಯ್ಸ್ ಕೂಡ ತುಂಬ ಬಂದಿದ್ದಾವೆ ಇವಾಗ. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ಫಿಶಿಂಗ್ ಇರೋದ್ರಿಂದ ನಾವು ನೀರಲ್ಲಿ ಫಿಶ್ನ ಹಾಕಿ ಸೇಮ್ ಯಾವ ಥರ ಒಂದು ಕೆರೆ ದಡದಲ್ಲೆಲ್ಲ ಸ್ಮಾಲ್ ಆಗಿ ಒಂದು ಫಿಶಿಂಗ್ ಮಾಡ್ತಾ ಇರ್ತಾರೆ ಗೊತ್ತಾ, ಅದೇ ಸೇಮ್ ಒಂದು ಅನುಭವ ಇಲ್ಲಿ ಸಿಗ್ತಾಯಿತ್ತು. ಇವನ್ ನಾನು ಕೂಡ ಅವನ ಜೊತೆ ಆಟ ಆಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ನೀವು ಅಷ್ಟೇ, ನಿಮ್ಗೆ ಯಾರಿಗಾದ್ರೂ ಚಿಕ್ಕ ಮಕ್ಕಳಿದ್ದರೆ ಟಾಯ್ಸ್ನ ಕೊಡಿಸಿ. ಬಟ್ ಅದರಿಂದ ಅವ್ರು ಏನಾದರೂ ಕಲಿಯೋಕ್ಕೆ ಸಿಗಬೇಕು ಅವ್ರಿಗೆ, ಆ ಥರದ ಒಂದಷ್ಟು ಟಾಯ್ಸ್ನ ಕೊಡಿಸಿ. ನನ್ನ ವಿಡಿಯೋಸು ನಿಮಗೆ ಯೂಸ್ಫುಲ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.